ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ನಾಗರಂಜನವನ ಫ್ಯಾಮ್ ವ್ಲಾಗ್ಸ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜನವನ ಫ್ಯಾಮ್ ವ್ಲಾಗ್ಸ್. ಎಲ್ಲರಿಗೂ ಮರಳಿ ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಬೆಳಗ್ಗೆಯೇ ವ್ಲಾಗ್ ಶುರು ಮಾಡಿದ್ದೀನಿ. ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಎಷ್ಟು ಜನ ಪಲಾವ್ ಮಾಡೋದು ರೆಸಿಪೀಸ್ ತೋರಿಸ್ತಾರೆ, ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಸುಮಾರು ವೆರೈಟಿ ಪಲಾವ್ಸ್ ಮಾಡ್ಬೋದು ಈಸಿಯಾಗಿ. ಈಸಿ ತಿಂಡಿ ಅಂದರೆ ಬೆಸ್ಟ್ ಅಂದರೆ ಪಲಾವೇ. ತುಂಬ ಈಸಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಸಾಕು, ಎಲ್ಲ ಮಾಡ್ಬೋದು. ಬಟ್ ನೀನು ಸಲ ಸ್ಪೆಷಲ್ಲಾಗಿ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತೀವಿ. ಬನ್ನಿ ಯಾವ ಥರ ಮಾಡ್ತೀನಿ ತೋರಿಸ್ತೀನಿ. ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಮೆಣಸು, ಈ ಪಲಾವ್ಗೆ ನಾವು ಒಗ್ಗರಣೆಗೆ ಹಾಕೋತೀವಿ ನೋಡಿ. ಪಲಾವ್ ಎಲೆ, ಅನಾನಸು, ಚಕ್ಕೆ ಲವಂಗ ಎಲ್ಲ ನಾನೆಲ್ಲ ರುಬ್ಬಕ್ಕೆ ಹಾಕಿದ್ದೀನಿ. ಯಾಕೆಂದರೆ ಬಾಯಿಗೆ ಏನೂ ಸಿಗಬಾರ್ದು ಅಂತ ಏಲಕ್ಕಿ ಅದೆಲ್ಲ ರುಬ್ಬಕ್ಕೆ ಹಾಕೋಬಿಟ್ಟಿದ್ದೀನಿ. ಮತ್ತು ವೆಜಿಟೇಬಲ್ಸ್ ಹಚ್ಚಿಟ್ಕೊಂಡಿದ್ದೀನಿ. ಎಲ್ಲ ಥರದ ವೆಜಿಟೇಬಲ್ ತೊಗೋಬೋದು. ನಾನು ಆಲೂಗೆಡ್ಡೆ, ಕ್ಯಾಪ್ಸಿಕಮ್ಮು, ಬೀನ್ಸು, ಕ್ಯಾರೆಟು, ಟೊಮ್ಯಾಟೊ ಇಷ್ಟೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ಳೋದಂದರೆ ಆಯಿತು. ಇಲ್ಲಿ ಮೆಂತ್ಯ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಹಾಕಿದ್ರೆ ಎಲ್ದಿ ಒಳ್ಳೆಯದು. ಸೊಪ್ಪುಗಳ ರೈಟ್ ಜಾಸ್ತಿ ಆಗಿದೆ ಗಾಯ್ಸ್, ಎಲ್ಲ ರೈಟು ಜಾಸ್ತಿ ಆಗ್ತಾಯಿದೆ. ಈಗ ಮತ್ತೆ ಈರುಳ್ಳಿಯಿಂದ ಇಟ್ಬೋದು, ಬೆಳ್ಳುಳ್ಳಿ ಎಲ್ಲ ರೈಟ್ ಜಾಸ್ತಿ ಆಗ್ತಾಯಿದೆ. ಈಗ ರುಬ್ಕೊಂಡ್ಬಂದಿದ್ದೀನಿ ನಾನೀಗ, ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಗ್ರೀನ್ ಕಲರ್ ಪಲಾವ್ ಆಗುತ್ತೆ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಡೈರೆಕ್ಟಾಗಿ ರುಬ್ಬಿರೋ ಮಸಾಲ ಹಾಕ್ಕೊಳ್ಳೋದಷ್ಟೇ. ನಾನು ಇದಕ್ಕೆ ಆವಾಗಲೇ ಹೇಳ್ದಂಗೆ ನಾನು ಯಾವುದೇ ಪಲಾವ್ ಸಾಮಾನು ಹಾಕ್ಕೊಳ್ಳಲ್ಲ, ಎಲ್ಲ ರುಬ್ಬಕ್ಕೆ ಹಾಕೊಬಿಟ್ಟಿರ್ತೀನಿ. ಯಾಕಂದರೆ ಮಕ್ಳಿಗೂ ಬಾಯಿ ಸಿಕ್ಕಿದ್ರೆ ಅವ್ರಿಗೂ ಇಷ್ಟ ಆಗಲ್ಲ. ನನಗಂತೂ ಆ ಏಲಕ್ಕಿ, ಚಕ್ಕೆ ಲವಂಗೆಲ್ಲ ಬಾಯಿ ಸಿಕ್ಕಿದ್ರೆ ಇನ್ನೂ ನನಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನೆಲ್ಲನೂ ಒಟ್ಟಿಗೆ ರುಬ್ಬಕ್ಕೆ ಹಾಕೊಬಿಟ್ಟಿದ್ದೀನಿ. ಈಗ ರುಬ್ಕೊಂಡ್ರೆ ಮಸಾಲನ ಎಣ್ಣೆ ಕಾದ್ಮೇಲೆ ಎಣ್ಣೆ ಒಳಗಡೆ ಹಾಕ್ಕೊಂಡು ಅದ್ರ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡು ಅದಾದಮೇಲೆ ವೆಜಿಟೇಬಲ್ ಹಾಕ್ಕೊಳ್ಳೋದು. ಪಲಾವ್ಗಳಿಗಿಂತ ಸಿಂಪಲ್ ರೆಸಿಪಿ ಬೇರೆ ಯಾವುದೂ ಇಲ್ಲ ನನ್ನ ಪ್ರಕಾರ. ಏನೂ ಇಲ್ಲ ಅಂದರೂ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಸಾಕು. ಟೊಮೊಟೊ ಪಲಾವು, ವೆಜಿಟೇಬಲ್ ಪಲಾವ್ ಎಲ್ಲ ಮಾಡ್ಕೊಬಿಡ್ಬೋದು. ತರಕಾರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದು ಸೊಪ್ಪು ಹಚ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಬೇಕಾದ್ರೆ ನೀವು ಯಾವುದಾದ್ರೂ ಬಿರಿಯಾನಿ ಪೌಡರ್ ಆದರೂ ಹಾಕೋಬೋದು, ಅಥವಾ ನಿಮ್ಮ ಮನೇಲಿ ಏನಾರು ಮಟನ್ ಸಾಂಬಾರು ಪೌಡ್ರ್ ಮಾಡಿಟ್ಕೊಂಡಿದ್ರೆ ಅದು ಕೂಡ ಹಾಕೋಬೋದು, ಆಪ್ಷನಲ್ಲು. ಅದಾದಮೇಲೆ ನೀರು ಹಾಕಿ ಕುದಿಯೋಕ್ಕಿರೋದು ಅಷ್ಟೇ. ನಾನು ಇದಕ್ಕೆ ಕಸ್ತೂರಿ ಮೇಥಿ ಸ್ವಲ್ಪ ಹಾಕೋತಾಯಿದ್ದೀನಿ. ಮೆಂತ್ಯ ಸೊಪ್ಪಲ್ಲೇ ಸ್ವಲ್ಪ ಫ್ಲೇವರ್ ಇರುತ್ತೆ, ಮೇಥಿ ಫ್ಲೇವರು, ಹಾಗಾಗಿ ಸ್ವಲ್ಪ ಹಾಕೋತಾಯಿದ್ದೀನಿ. ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೋತಾಯಿದ್ದೆ, ಮೆಂತ್ಯ ಸೊಪ್ಪು ಹಾಕಿಲ್ಲ ಅಂತ ಹೇಳಿದರೆ. ಇದು ಹಾಕಿದ್ಮೇಲೆ ಆವಾಗಲೇ ಹೇಳ್ದಂಗೆ ನೀವೆಷ್ಟು ಅಕ್ಕಿ ತೊಗೊಂಡಿದ್ರೆ ಅದರ ಡಬಲ್ ನೀರು ಹಾಕ್ಬಿಟ್ಟು ನೀರು ಕುದಿ ಬರೋವರೆಗೂ ಮುಚ್ಚಿಡಬೇಕು. ಇವಾಗ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಬೇಕಾದ್ರೆ ಟೇಸ್ಟ್ ನೋಡ್ಬೋದು, ಉಪ್ಪು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ನಾನಂತೂ ನೋಡ್ತೀನಿ, ಯಾಕೆಂದರೆ ನನ್ನ ಕೈ ಮೊದಲೇ ಸರಿ ಇಲ್ಲ, ಯಾವಾಗಲೂ ಉಪ್ಪು ಮುಂದೆನೇ ಇರುತ್ತೆ. ಹಾಗಾಗಿ ಟೇಸ್ಟ್ ನೋಡ್ಬಿಡ್ತೀನಿ. ಉಪ್ಪು ಹಾಕ್ಬಿಟ್ಟು ಇವಾಗಲೇ ನಾನು ನಿಂಬೆಹಣ್ಣು ಹಿಂಡ್ಕೊಳಲ್ಲ, ಇವಾಗ ಇದಕ್ಕೆ ನಾನು ತೊಳೆದಿಟ್ಟು ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನು ಅರ್ಧ ನಿಂಬೆಹಣ್ಣು ಹಿಂಡಿದ್ದೀನಿ ಅಷ್ಟೇ, ಸಾಕು ಅನ್ನಿಸ್ತು ನನಗೆ. ಜಾಸ್ತಿ ಹುಳಿ ಇಷ್ಟ ಆಗಲ್ಲ, ಟೊಮೊಟೊನೂ ಹಾಕಿದ್ದೀನಲ್ಲ, ಹಾಗಾಗಿ ಬರೀ ಅರ್ಧ ನಿಂಬೆಹಣ್ಣು ಇಟ್ಕೊಂಡೆ ಅಷ್ಟೆ. ಕಡಿಮೆ ಉರಿ ಮಾಡಿಬಿಟ್ಟು ಈ ಥರ ಸುಮ್ಮನೆ ಹಂಗೆ ಕ್ಯಾಪ್ ಮುಚ್ಚಿದ್ರೆ ಸಾಕು ಸ್ವಲ್ಪ ಹೊತ್ತು. ಈ ಕಡೆ ನಾನು ಕೋಸಂಬರಿ ಕೋಸಂಬರಿ ಅಲ್ಲ, ಮೊಸರು ಬಜ್ಜಿಗೆ ರೆಡಿ ಮಾಡ್ತಾಯಿದ್ದೀನಿ. ಈಗ ನೋಡಿ, ಕಡಿಮೆ ಉರಿ ಮಾಡಿದ್ರೆ ಇಷ್ಟ ಆಗಿರುತ್ತೆ. ಈಗ ಒಂದು 70% ಆಗಿದೆ. ಒಂದು 80% ಆದಮೇಲೆ ಫುಲ್ ಕಡಿಮೆ ಉರಿ ಮಾಡಿ ಕೆಳಗಡೆ ಹಂಚಿಟ್ಬಿಟ್ಟು ಫುಲ್ ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಹಾಕಿಟ್ರೆ ದಮ್ ಬರುತ್ತೆ ಅಷ್ಟೇ. ಇನ್ನೇನು ಕೆಲಸ ಇಲ್ಲ ಪಲಾವ್ದು. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೋತೀನಿ ನಾನು ಅಷ್ಟೇ. ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಆವಾಗಲೇ ಹೇಳ್ದಂಗೆ ಈಗ ಫುಲ್ ಕ್ಲೋಸ್ ಮಾಡಿಬಿಟ್ಟು ಕೆಳಗಡೆ ಒಂದು ಹಂಚಿಟ್ಬಿಟ್ಟು, ರೊಟ್ಟಿ ಹಂಚಿಟ್ಬಿಟ್ಟು ವಿಷಲ್ ಕ್ಲೋಸ್. ಒಂದು 1/4 ಗಂಟೆ ಬಿಟ್ಟು ಓಪನ್ ಮಾಡಿದ್ರೆ ಪಲಾವ್ ರೆಡಿ ಇರುತ್ತೆ. ಬಿಸಿ ಬಿಸಿ ವೆಜಿಟೇಬಲ್ ಪಲಾವ್ ರೆಡಿ. ಈಗ ಮಕ್ಕಳಿಗೆ ಬಾಕ್ಸಿಗೆ, ಬೇಕ್ರಿ ಬಾಕ್ಸಿಗೆ ಎಲ್ಲ ಹಾಕ್ಕೊಟ್ಟು ಸ್ವಲ್ಪ ನಾನು ತಿನ್ನಬೇಕು. ಇನ್ನೊಂದೇ ಒಂದು ಸ್ವಲ್ಪ ಜಾಸ್ತಿ ಹಾಕಲ್ಲ, ಮೊಸರು ಬಜ್ಜಿ ಹಾಕೊಡ್ತೀನಿ. ಈ ಕಡೆ ಮೊಸರು ಬಜ್ಜಿ ಆ ಕಡೆ ಹಾಕಿಸ್ಕೊತೀಯ, ಪಲಾವ್ ಮೇಲೆ ಹಾಕಿಸ್ಕೊತೀಯ, ಅಷ್ಟು ಬಿಡು. ತಿಂಡಿ ತಿಂದ್ಕೊಂಡು ಈಗ ಬೇಕ್ರಿಗೆ ಹೊರಟಿದ್ದೀನಿ. ತಿಂಡಿ ತುಂಬ ಚೆನ್ನಾಗಿತ್ತು. ವೆಜಿಟೇಬಲ್ ಪಲಾವ್ ತುಂಬ ಚೆನ್ನಾಗಾಗಿತ್ತು, ಮಕ್ಳಿಗೂ ಇಷ್ಟ ಆಯಿತು. ಈಗ ನಾನು ತಿಂದ್ಕೊಂಡು ಬೇಕ್ರಿಗೆ ಹೊರಟಿದ್ದೀನಿ. ಈಗ ಬೇಕ್ರಿಲಿ ನಾವು 2 ಐಟಮ್ ಮಾಡ್ತಿಲ್ಲ, ಲೆಸ್ ಮಾಡಿದ್ದೀವಿ. ಸಮೋಸ ಮತ್ತು ಪಕೋಡ ಮಾಡ್ತಾಯಿಲ್ಲ, ನಿಲ್ಲಿಸಿದ್ದೀವಿ. ಯಾಕೆಂದರೆ ಸಿಕ್ಕಾಪಟ್ಟೆ ರಿಸ್ಕ್ ಆಗ್ತಿತ್ತು ಕೆಲಸ ಅಂತ ಸ್ಟಾಪ್ ಮಾಡಿದ್ದೀವಿ.
ಈಗ ನಂದೇನು ಬೇರೆ ಜಾಸ್ತಿ ಕೆಲಸನೇ ಇಲ್ಲ, ಯಾಕಂದರೆ ನಾನು ಸವಾಸನೇ ಮಾಡ್ತಾಯಿದ್ದು. ಸೊ ನನ್ನ ಕೆಲಸನೇ ಇಲ್ಲ ಇವಾಗ. ಉಪ್ಪು ಕಮ್ಮಿ ಅಂತ ಹೇಳ್ತಾ ಇದೆಯಾ? ಮೊಸರು ಬಜ್ಜಿಗೆ ಉಪ್ಪು ಇಕ್ಕಬೇಕಾಯ್ತು, ಸರಿ ಹೋಗೋದು ಅವಾಗ. ಹೋಗಿ ಬರೋದೇ ಏನೋ ತಿನ್ನಕ್ಕೆ ತೊಗೊಂಡೋಗ್ಬೇಕು ಅನ್ಸೈತಲ್ಲ. ಒಂದು ಪಕ್ಷ ತಿನ್ಬೇಕು. ಕಣ್ಮಣಿ ಕಮ್. ಓಕೆ, ಯಾವ್ದು ತೊಗೊಂಡೋಗ್ಲಿ? ಮಶ್ರೂಮ್ ತೊಗೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಓಮ್. ಮಶ್ರೂಮ್ ಪಪ್ಸ್ ತಂದಿದ್ದೆ. ಮಶ್ರೂಮ್ ಪಪ್ಸ್ ತಿನ್ಬಿಟ್ಟು ಒಂದು ಗ್ಲಾಸ್ ಬಿಸಿ ಕುಡಿದ್ಬಿಡೋದು. ತಿನ್ನೋದು ಬಿಸಿ ಕುಡಿದ್ಬಿಡೋದು ಅಷ್ಟೇ. ಊಟದಲ್ಲಿ ಯಾವುದು ಕಟ್ಟಿಟ್ಟು ಮಾಡಬಾರ್ದು, ತಿನ್ನೋ ಟೈಮಲ್ಲಿ ತಿಂದ್ಬಿಡ್ಬೇಕು ಅಂತ ಮಲ್ಕೊಬಿಟ್ಟಿದೆ. ಲೋಕಿ ಕಾಫಿ ಮಾಡಿಕೊಟ್ಟಾರೆ. ಲೋಕಿ ಶುಗರ್ ಜಾಸ್ತಿ ಆಗಲಿಲ್ವಾ? ನಾನು ಬೆಳಗ್ಗೆ ನೋಡು ಎಷ್ಟು ಕಡಿಮೆ ಹಾಕಿದ್ದೆ. ಕಡಿಮೆನೇ ಹಾಕ್ಕೋಬೇಕು. ಮಕ್ಳನ್ನ ಅವರೇ ಕರ್ಕೊಂಬಂದವ್ರೆ. ತಿಂತವ್ರ ಲೋಕಿ ಅವರು? ಯಾವ್ದಾದ್ರು ಸ್ಕೋರ್ ಹೇಳಿದ್ರೆ ಪೂರ್ವಿ? ಸರ್ಗೂ ರೆಕಾರ್ಡ್ ಮಾಡಿದ್ದೀನಿ. ನಾನು ಈ ಕಡೆ ಕ್ಯಾಮ್ರಾ ಇಟ್ಕೊಂಡು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಫುಲ್ ಆ ಕಡೆ ವಿಂಡೋಸ್ ಕಾಣಿಸ್ತೈತೆ ಅಷ್ಟೇ. ಯಾಕೆ ಗಂಗೆ ಇಷ್ಟ ಆಗುತ್ತೆ? ಕೆಲಸ ಮಾಡ್ತಾರೋದು ವೀಡಿಯೋ ಮಾಡೋಕ್ಕಲ್ಲ, ರೀಲ್ಸ್ ಮಾಡೋಕ್ಕೆ, ವ್ಲಾಗ್ ಮಾಡೋಕ್ಕಲ್ಲ. ಹೆಂಗೂ ಮಾಡ್ತಾಯಿದ್ನಲ್ಲ, ಇದನ್ನು ತೋರಿಸೋಣ ಅಂತ ಇದು ಒಂದು ರೀಲ್ಸ್ ಮಾಡೋಕ್ಕೆ ಇಯರಿಂಗ್ಸ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಯಾವುದು ಇಂಗ್ಲೀಷ್ ಥರ ತಮಿಳು ಒಬ್ಬಳು ಈಗ ಫೇಮಸ್ ಸಿಂಗರ್ ಅದು ಯಾವುದೋ ಒಂದು ಸಾಂಗ್ ಮುಂಚೆ ಫೇಮಸ್ ಆಗಿತ್ತು. ಯಾವುದದು? ರೈತರ ಬಗ್ಗೆ ತಮಿಳ್ ಇಂಗ್ಲೀಷ್ ಮಿಕ್ಸ್ ಮಾಡ್ತಾಳೆ. ಬಟ್ ಈ ಸಲ ಫುಲ್ ಇಂಗ್ಲೀಷ್. ಆಟ್ ಮೈ ಗ್ರ್ಯಾಂಡ್ ಮಾಸ್ ಹೌಸ್ ಎಂಥದ್ದು? ಆಟ್ ಮೈ ಗ್ರ್ಯಾಂಡ್ ಮಾಸ್ ಹೌಸ್ ಜಾಕ್ ಫ್ರೂಟ್ ಆ್ಯಂಡ್ ಪುಟ್ಟು. ಈ ಸಾಂಗಿಗೆ ಮಾಡೋಣ ಅಂತ ಇಯರಿಂಗ್ಸ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಗೈಸ್. ಪೂರ್ವಿ, ಟಿ ವಿ ಆಫ್ ಆಗ್ಬಿಟ್ಟು ಹಿಂದಿ ಓಪನ್ ಮಾಡು. ಇವತ್ತು ಸುಮಾರು ಸಬ್ಜೆಕ್ಟ್ಗಳು ಮುಗಿಬೇಕು ನನಗೆ. ಇದೇನು ಆರ್ ಶೇಪ್ ಥರನೇ ಕಾಣಿಸ್ತಾ ಇಲ್ಲ. ಒಂಚೂರು ನೀಟಾಗಿ ಕಟ್ ಮಾಡಬೇಕು. ಟಿ ವಿ ಆಫ್ ಮಾಡ್ತೀಯಾ? ಹೇಳಿದ ತಕ್ಷಣ ಆಫ್ ಮಾಡ್ಬೇಕು ನನಗೆ. ಆಫ್ ಮಾಡ. ಅಟ್ಲೀಸ್ಟ್ ಸುಮಾರಾಗಿ ಬಂತು. ನೆಕ್ಸ್ಟ್ ಇನ್ನೊಂದು ಕಟ್ ಮಾಡ್ಕೊತೀನಿ. ಇದನ್ನು ಸುಮ್ಮನೆ ಹಿಂಗೆ ಅಂಟಿಸ್ಕೊತೀನಿ ಅಷ್ಟೆ. ಇದೊಂದೇ ನನಗೆ ಕಟ್ ಮಾಡ್ಕೊಬರ್ತೀನಿ. ಅವು ಹೇಗೆ ಬರ್ತಾ ಇದೆ ನಮ್ಮನೆ ಇವತ್ತು ಟಿಫನ್ನು ರವೆ ರೊಟ್ಟಿ ಚಟ್ನಿ. ಜಾಸ್ತಿ ರೊಟ್ಟಿ ಐಟಮೇ ಮಾಡೋದು ನಾನು. ಪಲಾವ್ ಗಿಲಾವೆಲ್ಲ ಮಾಡ್ತೀನಿ ಅವ್ರ ಲಂಚ್ ಬಾಕ್ಸ್ ಇದ್ದಾಗ ಮಾತ್ರ. ಇವತ್ತು ಅವರಿಗೆ ಸ್ಕೂಲಿಗೆ ರಜಾ ಸಾಟರ್ಡೆ ಇರ್ತಾಯಿತ್ತು. ಇವತ್ತೇನೋ ಅವ್ರ ಸ್ಕೂಲಲ್ಲಿ ಟೂರ್ನಿಮೆಂಟ್ ಇದೆ, ಸೊ ಹಾಗಾಗಿ ರಜಾ ಕೊಟ್ಟಿದ್ದಾರೆ. ಎದ್ದಿದ್ದು 8 ಗಂಟೆ. 8 ಅಲ್ಲ, ಇನ್ನೂ ಜಾಸ್ತಿ. 8:15 8:45. ನೀನು 9 ಕಣಿ. 9 ದುಡ್ದಾಯಿದ್ಲು ಇವತ್ತಪ್ಪ. ಇಷ್ಟು ಲೇಟಾಗಿ ಎದ್ದಿರೋದಳು. ನಾವಿಬ್ಬರು ಮಲ್ಕೊಂಡ್ರೆ ಇವಳು ಎದ್ದೊಳ್ಬಿಡ್ತಾಯಿದ್ಲು. ಅವರಪ್ಪ ಹೋಗುವಾಗಲೇ ಎದ್ದೊಳ್ಬಿಡ್ತಿದ್ಲು. ಯಾಕಮ್ಮ ಇವತ್ತು ಎದ್ದಿಲ್ಲ? ಎಕ್ಸ್ಟ್ರಾ ಆಗಿಲ್ಲ. ಡೀಪ್ ಸ್ಲೀಪ್. ಹೋಗ್ಲಿ ಬಿಡು.
ಯಾಕೆ ನಿಮ್ಗೇನು ಓದೋದು ಬರೆಯೋದು ಏನಿಲ್ವಾ ಹಾಂ ನೋಡ್ತಾ ಇದ್ದೀನಿ. ಹೆಂಗೆ ಮಾಡ್ತೀಯ ಅಂತ ಸುಮಾರಾಗಿ ಬಂದೈತೆ ಎರಡು ಏನು ಸುಮಾರು ಒಂಚೂರು ಕಾಣಿಸುತ್ತೆ ಪರವಾಗಿಲ್ಲ ನಡೆಯುತ್ತೆ. ಓಕೆ ಲೆಟ್ಸ್ ಟ್ರೈ. ಇದು ಸ್ವಲ್ಪ ದೊಡ್ಡದಾಯ್ತು, ಇದು ಸ್ವಲ್ಪ ಚಿಕ್ಕದಾಯ್ತು. ನೋಡಲೇಬಹುದು. ಈಗ 3 ಜನನು ರೆಡಿಯಾಗಿ ರೀಲ್ಸ್ ಮಾಡಿ ನೋಡೋಣ. ಎಡಿಟ್ ಮಾಡಿದ್ರೆ ಯಾವ ಥರ ಕಾಣಿಸುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಎಡಿಟ್ ಮಾಡಾದ್ಮೇಲೆ ನೋಡಬೇಕು. ಸಾಂಗು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರೋಲ್ಲ. ಒಂದೊಂದ್ಸಲ ಸಕ್ಸಸ್ ಆಗುತ್ತೆ, ಒಂದೊಂದ್ಸಲ ಸಕ್ಸಸ್ ಆಗಲ್ಲ. ಯಾಕಂದರೆ ನಾವೇ ವಿಡಿಯೋ ಮಾಡಿಕೊಂಡು ನಮ್ದು ಅದು ಹೆಂಗೆ ಬರುತ್ತೋ ನಂಗೆ ಗೊತ್ತಾಗಲ್ಲ. ಒಂದೇ ಫೋನ್ ಇರೋದು, ಇನ್ನೊಂದು ಫೋನಲ್ಲಿ ಸಾಂಗ್ ಕೇಳ್ಕೊಂಡು ಮಾಡ್ಕೊಳ್ಳೋಕ್ಕೂ ಗೊತ್ತಾಗಲ್ಲ. ಹಾಗಾಗಿ ಲೆಟ್ಸ್ ಟ್ರೈ. ಯಾವತ್ತೂ ಚೆನ್ನಾಗಿ ಬರುತ್ತೆ, ನೋಡೋಣ. ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಆ್ಯಂಡ್ ಸಪೋರ್ಟ್ ಮೈ ಚಾನೆಲ್. ಥ್ಯಾಂಕ್ ಯು ಸೊ ಮಚ್. ಬಾಯ್ 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 ಬಾಯ್.